20ನೇ ತಾರೀಕು ಒಳಗೆ ನಮಗೆ ಅದು ಲೈನು ಎಕ್ಸ್ಟ್ರಾ ಲೈನು ಕೆಲಸ ನಡಿಬೇಕು. ಇಲ್ಲ ಅಂದರೆ 20ನೇ ತಾರೀಕು ಮೇಲೆ ನಾವೆಲ್ಲ ರೈತರುಗಳು ಬಂದು ತಿರ್ಗಾ ನಮ್ಮ ಕಬ್ಬೆಲ್ಲ ಒಣಗ್ತಾ ಇದ್ದಾವೆ, ಬಂದು ಬೇಕಾದ್ರೆ ಇವರು ನೀವು ಬನ್ನಿ, ವಿಡಿಯೋದವರು ಬನ್ನಿ, ಎಲ್ಲ ಬನ್ನಿ, ಇವ್ರನ್ನೂ ಅಧಿಕಾರಿಗಳ್ನು ಕರ್ಕೊಬನ್ನಿ, ಕರ್ಕೊಂಡು ನಾವೇ ಬರ್ತೀವಿ. ಇವರು ಸ್ಪಂದಿಸ್ತಿಲ್ಲ ಅಂದರೆ ನಾಳೆ ದಿನ ಇಲ್ಲಿ ಬಂದು ವಿಷದ ಬಾಟ್ಲ ರೈತ ಕುಡಿಬೇಕಾಯ್ತದೆ. ಆ ವಿಷದ ಬಾಟ್ಲ ಇವರು ನಾಳೆಯಿಂದ ನೀಟಾಗಿ ಕರೆಂಟ್ ಕೊಡ್ತೀನಿ ಅಂತ ಏನು ಮಾಡಬೇಡಿ, ಕೊಡ್ತೀವಿ ಕರೆಂಟ್ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವಾಗ ನಿಲ್ಲಿಸಿದ್ದೀವಿ. 20ನೇ ತಾರೀಕೊಳಗೆ ಇವರು ಸ್ಪಂದಿಸ್ತಿಲ್ಲ ಅಂದರೆ ಇನ್ನೂ ಒಂದಿನ ಉಗ್ರವಾಗಿ ಜನ ಜಾಸ್ತಿ ಬರ್ತೀವಿ. ಇನ್ನೂ ಇಷ್ಟೇ ಅಲ್ಲ, ಇನ್ನೂ ಅವರೇ ಬರ್ತೀವಿ. ಬಂದು ಇನ್ನೂ ಹೆಚ್ಚಿನ ರೀತಿ ಸ್ಟ್ರೈಕ್ ಮಾಡಿ ಯಾರ್ಯಾರಿಗೆ ಇಲ್ಲಿ ಕರೆಸ್ಬೇಕು ಅವ್ರನ್ನ ಕರೆಸ್ಬಿಟ್ಟು ಸ್ಟ್ರೈಕ್ ಮಾಡೋ ಅಧಿಕಾರಿಗಳು ಎಲ್ಲ ಪ್ರತಿಯೊಬ್ಬರು ಬರಬೇಕು. ಸರ್, ಮಿರ್ಲೆ ವಿದ್ಯುತ್ ಶಕ್ತಿ ಕಿರಿಯ ನಿರ್ದೇಶಕರಾದ ಕಿರಿಯ ಸಹಾಯಕರಾದಂಥ ರಾಮಚಂದ್ರ ಅವ್ರಿಗೆ ನಮ್ಮ ರೈತರ ಪರವಾಗಿ ಸರಿಯಾಗಿ ಕರೆಂಟ್ ಕೊಡ್ತಿತ್ತಿಲ್ಲ, ಹಾಗಾಗಿ ಉಗ್ರ ಹೋರಾಟ ಮಾಡೋಣ ಅಂತ ಬಂದು ಈಗ ಒಪ್ಕೊಂಡವ್ರೆ 7 ಗಂಟೆ ಕರೆಂಟ್ ಕೊಡ್ತೀನಿ ಅಂತ. AWN ಇದಕ್ಕೆ ಸ್ಪಂದಿಸವ್ರೆ. ಹಂಗಾಗಿ ನಮ್ಮ ಚಳುವಳಿಯನ್ನು ವಾಪಸ್ ತಗೊಂಡು ಹೋಯ್ತಾ ಇದ್ವಿ. ಈಗ ಇವತ್ತು ಬಂದಂಥ ಕಾರಣ ಏನಪ್ಪ ಅಂದರೆ ನಮ್ಮ ರೈತರಿಗೆ ಸರಿಯಾದ ರೀತಿ ಕರೆಂಟ್ ಸರಬರಾಜು ಮಾಡ್ತಾ ಇಲ್ಲ ನಮ್ಮ ಮಿರ್ಲೆ KV. ಒಂದು ಓವರ್ಲೋಡು ಅಂತಾರೆ, ಓವರ್ಲೋಡು ಆಗ್ಬೇಕಾದ್ರೆ ಇವರು ಗಮನಕ್ಕೆ ಬರೋಕ್ಕಿಲ್ವಾ? ಹೆಚ್ಚುವರಿ TC ಹಾಕ್ಕೊಡ್ತಾವೆ ಅಂತ ಹೇಳ್ತಾರೆ. ಹೆಚ್ಚುವರಿ TC ಆಯ್ತವೆ, ಹೆಚ್ಚುವರಿ ಬೋರ್ ಆಯ್ತವೆ, ಪರಿಹಾರ ಕೊಟ್ಕೊಂಡಲ್ವ ಇವರು ಇದು ಮಾಡ್ಕೊಳ್ಳೋದು. ಎಕ್ಸೆಸ್ ಕರೆಂಟ್ಗೆ ಇನ್ನು ಎಕ್ಸೆಸ್ ಕರೆಂಟ್ ಆಯ್ತಾ ಇರ್ತದೆ. ಇವರು ಅದ ಪರಿಹಾರ ತಗೊಂಡು ಇವರು ಅದ ಗಮನಿಸ್ಕೋಬೇಕು. ಅದನ್ನೇ ಎಲ್ಲರಿಗೂ ಚಾರ್ಜ್ ಮಾಡಿಬಿಟ್ಟು ಓವರ್ಲೋಡ್ ಆಯ್ತದೆ. ಓವರ್ಲೋಡ್ ಆದ್ಮೇಲೆ ಏನಾಯ್ತದೆ, ರೈತರು ಸಾಯ್ಬೇಕಾಯ್ತದೆ ವಿಷ ಕುಂದಿ. ಇವರು ನಾಳೆ ಕೇಳೋರು, ನಾಳಿಂದ ನಾವು 7 ಗಂಟೆ ಕರೆಂಟ್ ಕೊಡ್ತೀವಿ, 7 ಗಂಟೆ ಕರೆಂಟ್